ಹಾಡುವೆ ಕೊಂಡಾಡುವೆ ಶ್ರೀ ಯೇಸು ಕ್ರಿಸ್ತನ. ಹಾಡುವೆ ಕೊಂಡಾಡುವೆ ಶ್ರೀ ಯೇಸು ಕ್ರಿಸ್ತನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೆಯ ವಾಕ್ಯ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಂತೆ ನಮಗೆ ಕಲಿಸಿದನು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಒಂದು ಪಾಪದ ಸ್ವಭಾವದ ನಿಮಿತ್ತವಾಗಿ ನಾವು ನಮಗೆ ವಿರುದ್ಧವಾಗಿ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವುದಿಲ್ಲ. ನಾವು ಅವರನ್ನು ಕೂಡ ಅದೇ ರೀತಿಯಲ್ಲಿ ಶಿಕ್ಷಿಸುವಂತೆ, ತೊಂದರೆ ಕೊಡುವಂತೆ ನಾವು ಯೋಚಿಸುವವರಾಗಿದ್ದೇವೆ ಮತ್ತು ಆ ರೀತಿಯಾಗಿ ಮಾಡುವವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ತಪ್ಪು ಮಾಡದೇ ಇರುವವರನ್ನು ಕೂಡ ನಾವು ಶಿಕ್ಷಿಸುವಂಥವರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದ ಪ್ರಕಾರವಾಗಿ ಯಾವ ತಪ್ಪು ಕೂಡ ಮಾಡದವನಾಗಿದ್ದರೂ ಕೂಡ ಆತನನ್ನು ಶಿಲುಬೆಗೆ ಹಾಕಿದರು. ಆದರೆ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳನ್ನು ಆತನು ಪರಿಹರಿಸುವುದಕ್ಕಾಗಿ ಶಿಲುಬೆಯಲ್ಲಿ ಆತನು ತನ್ನ ಪ್ರಾಣವನ್ನು ಕೊಟ್ಟನು, ಸಮಾಧಿ ಮಾಡಲ್ಪಟ್ಟನು, 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ನಾವು ಕೂಡ ದೇವರ ಆತ್ಮನನ್ನು ಹೊಂದಿಕೊಳ್ಳುತ್ತೇವೆ ಮತ್ತು ಮತ್ತೊಬ್ಬರನ್ನು ಕ್ಷಮಿಸುವಂಥ ಒಂದು ಸ್ವಭಾವವನ್ನು ನಮ್ಮಲ್ಲಿ ಉಂಟಾಗುತ್ತದೆ. ಹೀಗೆ ನೀವು ಕೂಡ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ರಕ್ತದ ಮೂಲಕವಾಗಿ ನಿಮ್ಮ ಪಾಪಗಳು ಪರಿಹರಿಸಲ್ಪಟ್ಟು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವುದರ ಮೂಲಕವಾಗಿ ನೀವು ದೇವರ ಸ್ವಭಾವವನ್ನು ಹೊಂದಿಕೊಂಡು ಬೇರೆಯವರನ್ನು ನೀವು ಕ್ಷಮಿಸುವಂಥ ಒಂದು ಮನೋಭಾವವನ್ನು, ಶಕ್ತಿಯನ್ನು ದೇವರಿಂದ ಪಡೆದುಕೊಳ್ಳಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.